ಅಮ್ಮ ಕೊಲೆಯಾಗಿದ್ದಾಳೆ. ಕೊಲೆ ಮಾಡಿದ ಅಪ್ಪ ಜೈಲು ಸೇರಿದ್ದಾನೆ. ಈ ದಂಪತಿಯ ಹೆಣ್ಣು ಮಕ್ಕಳಿಬ್ಬರು ಈಗ ಅನಾಥರಾಗಿದ್ದಾರೆ. ಈ ಅನಾಥ ಮಕ್ಕಳಿಗೆ ಕನಿಷ್ಠ ಆಧಾರ್ ಕಾರ್ಡ್ ಕೂಡ ಸಿಗದೆ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹೆಂಡತಿನ ಕೊಂದು ಜೈಲು ಸೇರಿದ ಗಂಡ, ತಂದೆ ತಾಯಿ ಇಲ್ಲದೆ ಅನಾಥರಾದ ಮಕ್ಕಳು. ಇದು ಚಾಮರಾಜನಗರ ತಾಲೂಕಿನ ಮೂಡಲ ಅಗ್ರಹಾರ. ಈ ಊರಿನ ಮಹಾದೇವ ಎಂಬಾತ ಕುಡಿತದ ದಾಸನಾಗಿದ್ದ. 2 ತಿಂಗಳ ಹಿಂದೆ ಕುಡಿದ ಅಮಲ್ನಲ್ಲಿ ತನ್ನ ಹೆಂಡತಿ ಸುಮತಿಗೆ ಸೀಮೆ ಎಣ್ಣೆ ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದ. ಕೊಲೆ ಆರೋಪದಲ್ಲಿ ಮಹಾದೇವ ಜೈಲು ಸೇರಿದ್ದಾನೆ. ಇದೀಗ ತಂದೆ ತಾಯಿ ಇಲ್ಲದೆ 6 ವರ್ಷದ ಹಾಗೂ 1.5 ವರ್ಷದ ಇಬ್ಬರು ಹೆಣ್ಣು ಮಕ್ಕಳು ತಬ್ಬಲಿಗಳಾಗಿದ್ದಾರೆ. ವಯಸ್ಸಾದ ಅಜ್ಜಿ ಅಂಕಮ್ಮ ಈ ಎಳೆಯ ಮಕ್ಕಳನ್ನ ಸಾಕ್ತಿದ್ದಾರೆ. ತನ್ನ ಕಿವಿಯೋಲೆ ಮೂಗುತಿ ಅಡಬಿಟ್ಟು ಸೊಸೆಯ ಅಂತ್ಯ ಸಂಸ್ಕಾರ ಮತ್ತು ತಿಥಿ ಕಾರ್ಯ ಮಾಡಿದ ಅಂಕಮ್ಮ ಈಗ ಮೊಮ್ಮಕ್ಕಳಿಬ್ಬರನ್ನ ಸಾಕಲು ಹೆಣಗಾಡ್ತಿದ್ದಾರೆ. ತನಗೆ ಬರುವ 800 ರೂಪಾಯಿ ವಿಧವಾ ವೇತನದಲ್ಲೇ ಮಕ್ಕಳನ್ನ ಸಾಕುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈ ಮಕ್ಕಳನ್ನ ಪಡಿತರ ಚೀಟಿಗೆ ಸೇರಿಸಲು ಮಕ್ಕಳ ಬಳಿ ಆಧಾರ್ ಕಾರ್ಡ್ ಕೂಡ ಇಲ್ಲ. ಆಧಾರ್ ಕಾರ್ಡ್ ಮಾಡಿಸಲು ಕಚೇರಿಯಿಂದ ಕಚೇರಿಗೆ ಅಲೆದು ಸಾಕಾಗಿ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಮಾಡಿಸೋಕೆ ಸಹಾಯ ಮಾಡುವಂತೆ ಸಂತೇಮರಹಳ್ಳಿ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿನ ಮಹಿಳಾ ಕಾನ್ಸ್ಟೇಬಲ್ ಒಬ್ರು ಸಹಾಯ ಮಾಡದೆ ಬೈದ್ ಕಳಿಸಿದ್ರಂತೆ. ಮಕ್ಕಳನ್ನ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸಿ ಕೂಲಿ ಮಾಡ್ಕೊಂಡು ಇರುವಂತ ವೃದ್ಧೆ ಅಂಕಮ್ಮಗೆ ಪುಕ್ಕಟೆ ಸಲಹೆ ಕೊಟ್ಟಿದ್ದಾರಂತೆ. ಸ್ಟೇಷನ್ಗೆ ಹೋದಾಗ ಲೇಡೀಸು ಒಳಕ ಹೋಗ್ಬಿಡ್ನಿಲ್ಲ ಸ, ಯಾರಿಗೇನು ಮಾಡ್ಕೊಡಲ್ಲಮ್ಮ, ನಿನ್ನ ಪಾಡಿಗೆ ನೀನು ಕೂಲಿ ಏನೋ ಮಾಡ್ಕೊಂಡು ತಿನ್ನು ಹೋಗು, ಆಶ್ರಮ ಕಳಿಸ್ಬಿಡು 2 ಮಕ್ಕಳನ್ನು ಅಂದ್ರೆ ಸಾ, ಅನಾಥಾಶ್ರಮಕ್ಕೆ ಕಳಿಸ್ಬಿಡು ಹೋಗು ಅಂದ್ರೆ ಸಾ. ನಾನು ಅಳ್ತಾ ಬಂದು ಕೊಡೋಕ್ಕಾಗಲ್ಲ ಸಾ, ನಾನು ಅವತ್ತಿಂತಿಲ್ಲೇ ಕೊಂಡಿಲ್ಲ ನನ್ನ ಸೊಸ, ಈಗ ನಾನು ಕೊಟ್ಬಿಟ್ಟು ಏನು ಮಾಡಲಿ ಸಾ. ಯಾಕೆ ಸಾಧನೆ ಮಾಡಿ ಸಾಕಬೇಕು ಅಂದ್ರೆ ಸಾ. ಆಧಾರ್ ಕಾರ್ಡ್ರು ಇಲ್ಲ ಸಾ, ಅಕ್ಕಿ ಕಾರ್ಡ್ರು ಇಲ್ಲ, ಆಧಾರ್ ಕಾರ್ಡ್ರು ಇಲ್ಲ, ಯಾವುದೂ ಇಲ್ಲ ಸಾ. ಅವ್ರಿಗೆ ಈ ಆಧಾರ್ ಕಾರ್ಡ್ ಆಗಬೇಕು, ಅವ್ರಿಗೆ ಆರ್ಥಿಕವಾಗಿ ನೆರವಾಗಬೇಕು. ಒಂದು ಮಕ್ಕಳಿಗೆ ಒಂದಷ್ಟು ಶೈಕ್ಷಣಿಕವಾಗಿ ಮತ್ತು ಪ್ರಾಥಮಿಕವಾಗಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆ, ಬಟ್ಟೆ ಬರಿ ಏನೇನು ಆಗ್ಬೋದು, ಅವನ್ನೆಲ್ಲ ಒಂದಷ್ಟು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಕಳಕಳಿ ಮಾಡಿ. ಅಧಿಕಾರಿಗಳು ಇದನ್ನೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಬೇಕಾಗಿದೆ. ಈ ಹೆಣ್ಣು ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟಲ್ಲಿ ಪಡಿತರ ಚೀಟಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನ ಪಡೆಯೋಕೆ ಅನುಕೂಲವಾಗುತ್ತೆ. ದಾನಿಗಳು ನೆರವಿನ ಹಸ್ತ ಚಾಚಿದ್ರೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನೆರವಾಗಲಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.